ಎಲ್ಲರಿಗೂ ಶರಣು ಶರಣಾರ್ಥಿ. ಪಂಚಾನನ ತದ್ಭೂತಾನಂ ಪಂಚಾಕ್ಷರಮನುಪಮ ಪಂಚಸೂತ್ರಕೃತ ವಂದೇ ಪಂಚಾಚಾರ್ಯಂ ಜಗದ್ಗುರು. ತ್ರೈಲೋಕ್ಯ ಸಂಪದಾಲೇಖ್ಯ ಸಮಲೇಖ್ಯನ ಭಿತ್ತಿಯೇ ಸಚ್ಚಿದಾನಂದ ರೂಪಾಯಂ ಶಿವಾಯ ಬ್ರಹ್ಮಣೇ ನಮಃ. ಸದಾವಕಾಲ ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ಆದಿ ಜಗದ್ಗುರು ರೇಣುಕಾಚಾರ್ಯರನ್ನು ಮನೋಮಂದಿರದಲ್ಲಿ ಸ್ಮರಿಸಿಕೊಂಡು, ಮುಕ್ತಿ ಮಂದಿರದ ಮಹಾತಪಸ್ವಿ ಪೂಜಾ ದುರಂದುರ ಲಿಂಗೈಕ್ಯ ಶ್ರೀ 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 1008 ವೀರಗಂಗಾಧರ ಶಿವಾಚಾರ್ಯ ಮಹಾಸ್ವಾಮಿಗಳ ಕರ್ತೃಗದ್ದಿಗೆ ಹಣೆಮಣಿದು, ಅಚ್ಚ ಬದುಕಿನ ರತ್ನ ಮೌಕ್ತಿಕದ ಅಚ್ಚು ಧರ್ಮಚಂದ್ರಿಕಾ ಲಕ್ಷ್ಮೇಶ್ವರದ ಬಹುದೂರ್ ದೇಸಾಯಿ ಮನೆತನದ ಸೊಸೆಯಾಗಿ, ಧರ್ಮದೇವತೆಯಾಗಿ, ಮಹಿಳೆಯರಿಗೋಸ್ಕರ ಮಹಿಳೆಯರಿಗಾಗಿ ಕಟ್ಟಿರ್ತಕ್ಕಂಥ ಪಾರ್ವತಿ ಮಕ್ಕಳ ಬಳಗದ ಅಮೃತ ಮಹೋತ್ಸವದ ಹಾಗೂ ಶ್ರೀ ಪಾರ್ವತಿ ಬಹುದೂರ್ ದೇಸಾಯಿ ಬಾಲಕಿಯರ ಪ್ರೌಢಶಾಲೆಯ ಸುವರ್ಣ ಮಹೋತ್ಸವದ ಶುಭ ನೆನಹಿನಲ್ಲಿ ತಮ್ಮೆಲ್ಲರಿಗೂ ಸಹಿತವಾಗಿ ರಾಜಯೋಗಿ ಇರುವಿಕೆಯಿಂದ ಶರಣ ಜೀವನ ಸಾಗಿಸುವುದರ ಮುಖೇನವಾಗಿ ಹುಟ್ಟಿದ ಮನೆ ಕೊಟ್ಟ ಮನೆತನದ ಐತಿಹಾಸಿಕ ಪ್ರಸಿದ್ಧ ಪರಂಪರೆಯನ್ನು ಸಾರುತ್ತಾ, ನಾಡಿನ ದಿಕ್ಕುಗಳಲ್ಲಿಯೂ ಸಹಿತವಾಗಿ ಹಾರಾಡುವ ಧ್ವಜಗಳ ಮಧ್ಯೆ ಪಾರ್ವತಿ ಮಕ್ಕಳ ಬಳಗದ ಧ್ವಜವನ್ನು, ಕೀರ್ತಿ ಪತಾಕೆಯನ್ನು ಸದಾವಕಾಲ ಹಾರಾಡುವಂತೆ ಮಾಡಿರುವ ಕೀರ್ತಿ ಶ್ರೀ ತಾಯಿ ಪಾರ್ವತಿಬಾಯಿ ಬಹುದೂರ್ ದೇಸಾಯಿ ಅವರಿಗೆ ಸಲ್ತಾ ಇದೆ. ಇವರ ಬಾಲ್ಯಾವಸ್ಥೆಯನ್ನು ನಾವು ನೋಡಿಕೊಂಡು ಬಂದಾಗ, ಕರ್ನಾಟಕದ ಹೆಸರಾಂತ ಯಾಲಕ್ಕಿಯ ಕಂಪನ್ನು ಸೂಸುವ ಹಾವೇರಿ ಜಿಲ್ಲೆಯ ಹಾವೇರಿ ತಾಲೂಕಿನ ಹಂದಿಗನೂರ ಗ್ರಾಮದ ದೇಶಗತ್ತಿ ಮನೆತನದಲ್ಲಿ ಸಣ್ಣ ಮುರುಗಪ್ಪ ಮತ್ತು ತಾರಾಬಾಯಿಯವರ ಮಗಳಾಗಿ ಇವರ ಜನನವಾಗ್ತಾ ಇದೆ. ಹೀಗೆ ಬಾಲ್ಯಾವಸ್ಥೆಯನ್ನು ನಲಿಯುತ್ತಾ ಕಳೆಯುತ್ತಾ ಬೆಳೀತಾ ಇದ್ದಾರೆ. ತದನಂತರವಾಗಿ ಯವನಾವಸ್ಥೆಗೆ ಬಂದಾಗ, ಚಾಲುಕ್ಯರಾಳಿದ ಪಂಪನ ನೆಲೆನಾಡಾಗಿರ್ತಕ್ಕಂಥ ತಿರುಳುಗನ್ನಡದ ಪುಲಗೇರಿಯ ಸೋಮನಾಥನ ನೆಲೆನಾಡಾಗಿರುವ ಲಕ್ಷ್ಮೇಶ್ವರದ ದೇಸಗತ್ತಿ ಮನೆತನದಲ್ಲಿ ಒಂದಾಗಿರ್ತಕ್ಕಂಥ ಬಹುದೂರ್ ದೇಸಾಯಿಯವರ ಮನೆತನಕ್ಕೆ ಧರ್ಮದೇವತೆಯಾಗಿ, ಸೊಸೆಯಾಗಿ ಶ್ರೀ ತಾಯಿ ಪಾರ್ವತಿಯವರ ಆಗಮನವಾಗುತ್ತೆ. ಹೀಗೆ ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪುದು ಶಿವಂಗೆ ಎನ್ನುವ ಶರಣರ ವಾಣಿಯಂತೆ ಶ್ರೀತಾಯಿ ಪಾರ್ವತಿಯವರು ಹುಟ್ಟುತ್ತನೆ ಹಂದಿಗನೂರಿನ ಸಣ್ಣ ಮುರುಗಪ್ಪನವರ ಮತ್ತು ತಾರಾಬಾಯಿಯವರ ಉದರದಲ್ಲಿ ಜನಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಹುಟ್ಟಿದ ಮನೆಯಲ್ಲಿ ಪಾರ್ವತಿ, ಕೊಟ್ಟ ಮನೆಯಲ್ಲಿ ಶಂಕರ. ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪುದು ಶಿವಂಗೆ ಅಂದರೆ, ಸತಿಪತಿಗಳು ಶಿವನು ಏನಿದ್ದಾನೆ, ಪಾರ್ವತಿ ಮತ್ತು ಶಿವ ಆ ಇರುವರು ಸಹಿತವಾಗಿ ಪಾರ್ವತಿಬಾಯಿ ಮತ್ತು ಶಂಕರಗಳು ಬಹುದೂರ್ ದೇಸಾಯಿ ಅವರಲ್ಲಿ ಇದ್ದಾರೆ ಅಂತಕ್ಕಂಥದ್ದನ್ನು ನಮಗೆ ತೋರಿಸಿಕೊಡುತ್ತೆ. ಹಾಗಾಗಿ ಮಾಡಿ ಕೆಟ್ಟರೋ ಮನವಿಲ್ಲದೆ, ನೀಡಿ ಕೆಟ್ಟರೋ ನಿಜವಿಲ್ಲದೆ, ನೀಡುವ ನಿಜಗುಣ ಉಳ್ಳಡೆ ಕೋಡಿಕೊಂಬ ನಮ್ಮ ರಾಮನಾಥ ಎನ್ನುವ ಶರಣರ ವಚನದಂತೆ, ಮನದಲ್ಲಿ ಮಾಡಿರುವ ಸಂಕಲ್ಪ ಇಂದಿನ ದಿವಸ ಏನಾಗಿದೆ, ಸಮಾಜಕ್ಕೆ ಬೆಳಕನ್ನು ನೀಡುತ್ತಾ ಇದೆ. ಬಡವರಿಗಾಗಿ, ಗ್ರಾಮೀಣ ಭಾಗದ ಮಹಿಳೆಯರಿಗಾಗಿ ಶಿಕ್ಷಣವನ್ನು ಕೊಡುತ್ತಾ, ಮಹಿಳೆಯರಿಗೋಸ್ಕರ ಮಹಿಳೆಯರಿಗಾಗಿ ಇರತಕ್ಕಂಥ ಏಕೈಕ ಆಡಳಿತವನ್ನು ಒಳಗೊಂಡಿರುವ ಸಂಸ್ಥೆ ಶ್ರೀ ತಾಯಿ ಪಾರ್ವತಿ ಮಕ್ಕಳ ಬಳಗ ಅಂತಕ್ಕಂಥದ್ದನ್ನು ನಾವು ಕರಿಬೇಕಾಗುತ್ತೆ. ಪಾರ್ವತಿಯಮ್ಮರ ಬಾಳನ್ನು ನಾವು ನೋಡಿಕೊಂಡಾಗ, ಯಾವತ್ತು ಒಂದು ದಿವಸ ಲಕ್ಷ್ಮೇಶ್ವರ ಪಟ್ಟಣಕ್ಕೆ ಪೂಜಾ ದುರಂಧರರಾಗಿರ್ತಕ್ಕಂಥ ಲಿಂಗೈಕ್ಯ ಜಗದ್ಗುರು ವೀರಗಂಗಾಧರ ಶಿವಾಚಾರ್ಯ ಮಹಾಸ್ವಾಮಿಗಳು ಸುರಗಿ ಮಠಕ್ಕೆ ಆಗಮಿಸಿರ್ತಾರೆ. ಈ ಸುರಗಿ ಮಠಕ್ಕೆ ಆಗಮಿಸಿರ್ತಕ್ಕಂಥ ಸಮಯದಲ್ಲಿ ಸುರಗಿ ಮಠದ ತಾಯಂದಿರು ಮನೆಗೆ ಹೋಗ್ಬಿಟ್ಟು ಎಲ್ಲ ಶರಣ ಜೀವಿಗಳಿಗೆ, ತಾಯಿ ಮಠಕ್ಕೆ ಅಜ್ಜಾರ ಬಂದಿದ್ದಾರೆ, ಅವರ ಪುರಾಣ ಕಾರ್ಯಕ್ರಮ ನಡೆದದ, ಬಂದ್ಬಿಟ್ಟು ತಾವೆಲ್ಲರೂ ಆಶೀರ್ವಾದ ಪಡ್ಕೊಳ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹೀಗೆ ಹೇಳಿರ್ತಕ್ಕಂಥ ಸಮಯದಲ್ಲಿ ಮನದಲ್ಲಿ ಏನೋ ಒಂದು
ಸಂಕಲ್ಪವನ್ನು ಮಾಡಿಕೊಂಡು ತಾಯಿ ಪಾರ್ವತಿಯವರು ಸುರಗಿ ಮಠವರ ಮನೆಗೆ ಹೋಗ್ತಾ ಇದ್ದಾರೆ. ಗುರು ಗಂಗಾಧರೇಶ್ವರನ ಆಶೀರ್ವಾದವನ್ನು ಪಡೆದು, ಯಪ್ಪ ನಾನೊಂದು ಬಳಗ ಕಟ್ಟಬೇಕಂತ ಮಾಡಿದ್ದೀನಿ, ಒಂದು ಪುರಾಣ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ಬೇಕಂತ ಮಾಡಿದ್ದೀನಿ, ನಿನ್ನೆ ಆಶೀರ್ವಾದ ಬೇಕು ನನಗೆ ಅಂತಕ್ಕಂಥ ಮಾತನ್ನು ಕೇಳ್ತಾ ಇದ್ದಾರೆ. ಆ ಗುರುವಿನ ಆಶೀರ್ವಾದದಂತೆ ಪುರಾಣ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ, ಬಾಲಮಂದಿರ ಪ್ರಾರಂಭವಾಗ್ತಾ ಇದೆ, ಬಳಗ ಕಟ್ತಾ ಇದ್ದಾರೆ. ಕಾರ್ತಿಕ ಮಾಸದ 1954ರಲ್ಲಿ ಬಳಗವನ್ನು ಕಟ್ತಾ ಇದ್ದಾರೆ. ಹೀಗೆ ಬಳಗ ಬೆಳೆಯುತ್ತಾ 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 ನೀ ನೆಟ್ಟ ಸಸಿಯು ಹೆಮ್ಮರವಾಗಿದೆ ಎನ್ನುವ ನೆಲದಲ್ಲಿ ಕಾಮಧೇನು ಕಲ್ಪವೃಕ್ಷದ ರೀತಿಯಲ್ಲಿ ಮುಟ್ಟಿದೆಲ್ಲವೂ ಚಿನ್ನವಾಗುವ ನೆಲೆಯೊಳಗೆ ಇವತ್ತಿನ ದಿವಸ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ನೆಲೆ ನಿಂತಿದೆ. ಪದವಿ ಪೂರ್ವ ಮಹಾವಿದ್ಯಾಲಯ ಆಗಿರ್ಬೋದು, ಪ್ರಾಥಮಿಕ ಶಾಲೆ ಆಗಿರ್ಬೋದು, ಪದವಿ ಮಹಾವಿದ್ಯಾಲಯ ಆಗಿರ್ಬೋದು, ಪ್ರೌಢಶಾಲೆ ಆಗಿರ್ಬೋದು, ಮಹಿಳಾ ಪ್ರೌಢಶಾಲೆ ಆಗಿರ್ಬೋದು, ಬಾಲಕಿಯರ ಪ್ರೌಢಶಾಲೆ ಮತ್ತು ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಆಗಿರ್ಬೋದು, ಹೀಗೆ ಹಲವು ರೀತಿಯಾದ ಅಂಗಸಂಸ್ಥೆಗಳನ್ನು ಬೆಳೆಸಿ ಬೆಳೆಯುತ್ತು ಬರದಲ್ಲಿ ಬೆಳೆಯುತ್ತಲಿ ಅದು ಶ್ರೀ ಗುರು ಗಂಗಾಧರ ನದಯ ಸಾಂಗದಲ್ಲಿ ಎನ್ನುವ ನೆಲೆಯೊಳಗ ಪುಲಿಗೆರೆ ಸೋಮನಾಥನ ನೆಲೆನಾಡಲ್ಲಿ ಶ್ರೀ ತಾಯಿ ಪಾರ್ವತಿ ಮಕ್ಕಳ ಬಳಗ ಬೆಳೆದು ನಿಂತಿದೆ. ಸೊ ಇಂತಹ ಶುಭ ನೆನಹಿನಲ್ಲಿ ನಾನು ಸಹಿತವಾಗಿ ಆ ತಾಯಿಯ ಬಳಗದ ಪದವಿ ಮಹಾವಿದ್ಯಾಲಯದಲ್ಲಿ ಕನಿಷ್ಠ 4 ವರ್ಷಗಳ ಕಾಲ ಸೇವೆಯನ್ನು ಗೈದು ಒಬ್ಬ ಕನ್ನಡ ಉಪನ್ಯಾಸಕನಾಗಿ ನನ್ನ ಸೇವೆಯನ್ನು ಗೈದು ಸಾರ್ಥಕವಾಗಿಸಿಕೊಂಡಿದ್ದೇನೆ. ನನ್ನ ಬದುಕನ್ನು ಬಿಟ್ಟೇನೆಂದರೂ ಬಿಡದ ಮಾಯ ಎನ್ನುವ ನೆಲೆಯಲ್ಲಿ ತಾಯಿಯ ಬಳಗ ನನ್ನನ್ನು ಬಿಡ್ತಾ ಇದೆ. ಶರಣರು ಒಂದು ಕಡೆ ಹೇಳ್ತಾ ಇದ್ದಾರೆ, ಇವನಾರವ ಎಂದೆನಿಸದಿರಯ್ಯ, ಇವನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಸೊ ಆ ಒಂದು ನೆಲೆಯಲ್ಲಿ ಆ ತಾಯಿಯ ಬಳಗ ನನ್ನನ್ನು ಬಿಡ್ತಾ ಇಲ್ಲ. ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಇಂದಿನ ಆಡಳಿತ ಮಂಡಳಿಯವರು ಸಹಿತವಾಗಿ ನನಗೆ ಒಂದಿಲ್ಲ ಒಂದು ರೀತಿಯೊಳಗೆ ತಾಯಿಯ ಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಆ ಒಂದು ನೆಲೆಯಲ್ಲಿ ಬಾಲಕಿಯರ ಪ್ರೌಢಶಾಲೆ ಆಗಿರ್ಬೋದು, ಮತ್ತು ಮಹಿಳಾ ಪದವಿ ಮಹಾವಿದ್ಯಾಲಯ ಆಗಿರ್ಬೋದು, ಪದವಿ ಪೂರ್ವ ಮಹಾವಿದ್ಯಾಲಯ ಆಗಿರ್ಬೋದು, ಒಟ್ಟಾರೆಯಾಗಿ ಬಳಗದ ಸೇವೆಯಲ್ಲಿ ಸಹಿತವಾಗಿ ಎಲೆಮರೆಕಾಯಿಯಂತೆ ನನ್ನ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಸದಾಕಾಲ ಆ ಒಂದು ಅವಕಾಶ ಆ ಬಳಗದಿಂದ ನನಗೂ ಸಹಿತವಾಗಿ ಸಿಗಲಿ, ಹೀಗೆ ಆ ತಾಯಿಯ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ತಮ್ಮೆಲ್ಲರಿಗೂ ಸಹಿತವಾಗಿ ಆ ಅಮೃತ ಮಹೋತ್ಸವ ಹಾಗೂ ಸುವರ್ಣ ಮಹೋತ್ಸವ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಆ ತಾಯಿಯ ಬಳಗ ಇನ್ನೂ ಹೆಮ್ಮರವಾಗಿ ಬೆಳೆಯಲಿ ಎಂದು ನಾನು ಆಶಿಸುತ್ತೇನೆ.